ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ವಿಶ್ವರತ್ನ ಕಿಚನ್. ನಾನಿವತ್ತು ಸೂಪರಾಗಿರುವ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹೇಗಿರಬೇಕಪ್ಪ ಅಂದರೆ ಇಂಗ್ರೀಡಿಯೆಂಟ್ಸು ಕಡಿಮೆ ಇರಬೇಕು, ಮಾಡೋದಕ್ಕೆ ಸಿಂಪಲ್ಲಾಗಿರಬೇಕು, ತಿನ್ನೋದಕ್ಕೆ ಟೇಸ್ಟ್ಫುಲ್ಲಾಗಿರಬೇಕು. ಈ ರೀತಿಯಾಗಿರೋ ಒಂದು ಉಪ್ಪಿಟ್ಟು ಮಾಡ್ತಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್ನ ಏನೇನು ತೊಗೊಂಡಿದ್ದೀನಿ ಅಂದರೆ, ಒಂದು ಬೌಲ್ ಸೂಜಿ ರವೆ ತೊಗೊಂಡಿದ್ದೀನಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಹಂಗೆ ಶುಂಠಿ ಕೂಡ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಸಿರುಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು, ಬೀನ್ಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ ಕೂಡ ತೊಗೊಂಡಿದ್ದೀನಿ. ನೋಡ್ತಿದ್ರಲ್ವ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್, ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡೋಣ. ಸ್ಟವ್ ಆನ್ ಮಾಡಿ ಒಂದು ಪಾನ್ ಇಡೋಣ. ಇವಾಗ ಪಾನ್ ಇಟ್ಟದ್ರ ಒಳಗಡೆ ಸ್ವಲ್ಪ ಆಯಿಲ್ ಹಾಕೋಣ. ಸಾಕು, ಇಷ್ಟ ಆಯಿಲು, ಸ್ವಲ್ಪನೇ ಆಯಿಲ್ ಹಾಕಿರೋದು. ಅದಕ್ಕೆ ಸಾಸಿವೆ ಕೂಡ ಹಾಕ್ಬಿಡೋಣ. ಎಣ್ಣೆ ಕಾದಿದೆ. ಸಾಸಿವೆ ಹಾಕಿದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗಲೇ ಹಸಿರುಮೆಣಸಿಕಾಯಿ ಮತ್ತು ಕರಿಬೇವು ಕೂಡ ಹಾಕೋತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗಲೇ ರವೆ ಕೂಡ ಹಾಕೋತಾ ಇದ್ದೀನಿ ಎಣ್ಣೆನಲ್ಲಿ ರವೆ ಚೆನ್ನಾಗಿ ಫ್ರೈ ಆಗಬೇಕು. ನಾವು ರವೆನ ಹುರಿದಿಟ್ಕೊಂಡಿಲ್ಲ, ಅದರಿಂದ ಎಣ್ಣೆನಲ್ಲೇ ಚೆನ್ನಾಗಿ ರವೆ ಫ್ರೈ ಆಗಬೇಕು. ಫ್ರೈ ಆಗೋ ತನಕ ಕಡಿಮೆ ಉರಿನಲ್ಲಿ ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು. ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿಲ್ಲ ಅಂದರೆ ಉಪ್ಪಿಟ್ಟು ಅಂಟಾಗ್ಬಿಡುತ್ತೆ. ಎಷ್ಟು ಚೆನ್ನಾಗಿ ರವೆನ ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಉಪ್ಪಿಟ್ಟು. ರವೆ ಇನ್ನೂ ಚೆನ್ನಾಗಿ ಫ್ರೈ ಆಗಿಲ್ಲ. ಇವಾಗಲೇ ಕ್ಯಾರೆಟ್ ಮತ್ತು ಬೀನ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಜೊತೆಗೇ ಕ್ಯಾರೆಟ್ ಮತ್ತು ಬೀನ್ಸ್ ಕೂಡ ಫ್ರೈ ಆಗುತ್ತೆ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿನಲ್ಲೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಫ್ಲೇಮ್ ಜಾಸ್ತಿ ಮಾಡಿಬಿಟ್ರೆ ಹತ್ತದಂಗೆ ಆಗುತ್ತೆ, ಟೇಸ್ಟ್ ಕಡಿಮೆ ಆಗುತ್ತೆ. ನಾವಿಲ್ಲಿ ಈರುಳ್ಳಿ ಬಳಸ್ತಾ ಇಲ್ಲ, ಅದೇ ನಮ್ಮ ಉಪ್ಪಿಟ್ಟಿನ ಸ್ಪೆಷಲ್ಲು. ಈರುಳ್ಳಿ ಬಳಸ್ತೇನೆ ಕೂಡ ಉಪ್ಪಿಟ್ಟು ಅಷ್ಟು ಟೇಸ್ಟಾಗಿರುತ್ತೆ. ಇವಾಗಲೇ ಶುಂಠಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ರವೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈಗ ಫ್ರೈ ಆಗಿದೆ. ಈ ಥರ ನೋಡಿಕೊಂಡ್ರೆ ಗೊತ್ತಾಗುತ್ತೆ, ರವೆ ಸ್ವಲ್ಪ ಉಬ್ಬಿದಂಗೆ ಆಗಿರುತ್ತೆ. ಸಾಕು, ಇಷ್ಟು ಫ್ರೈ ಆದರೆ ನಾನು ಪಕ್ಕ ಸ್ಟವಲ್ಲಿ ಬಿಸಿನೀರನ್ನ ಕಾಯೋಕ್ಕೆ ಇಟ್ಟಿದ್ದೆ. ಅದನ್ನು ಡೈರೆಕ್ಟಾಗಿ ಇದಕ್ಕೆ ಹಾಕಿದ್ರೆ ಸಾಕು. ನಾನು ಅಳತೆಗೆ ಕರೆಕ್ಟಾಗಿ ಇಟ್ಕೊಂಡಿದ್ದೆ. 1:3 ಅಳತೆಯಲ್ಲಿ ನೀರು ಹಾಕ್ಕೊಂಡ್ರೆ ಸಾಕು. 1 ಕಪ್ ರವೆಗೆ 3 ಕಪ್ಪು ನೀರು ಹಾಕಿದ್ರೆ ಉಪ್ಪಿಟ್ಟು ಹುಡಿಯಾಗಿ ಬರುತ್ತೆ. 1 ಕಪ್ ರವೆಗೆ 4 ಕಪ್ ನೀರು ಹಾಕಿದ್ರೆ ಸಾಫ್ಟಾಗಿ ಸ್ವಲ್ಪ ಮೆತ್ತಗೆ ಬರುತ್ತೆ. ಕೆಲವ್ರಿಗೆ ಹುಡಿಯಾಗಿದ್ದರೆ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಕೆಲವ್ರಿಗೆ ಸಾಫ್ಟಾಗಿದ್ದರೆ ಇಷ್ಟ ಆಗುತ್ತೆ. ನಿಮಗೆ ಯಾವ ರೀತಿ ಇರಬೇಕು ಆ ರೀತಿಯಾಗಿ ನೀರು ಹಾಕ್ಕೊಳ್ಳಿ. ನನ್ನ ಮಗನಿಗೆ ಸಾಫ್ಟಾಗಿರಬೇಕು, ಅದಕ್ಕೆ ನಾನು 4 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗಲೇ ಕಾಯಿ ತುರಿನೂ ಕೂಡ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಉಪ್ಪು ಕೂಡ ಹಾಕ್ಬಿಡ್ತೀನಿ. ನಾನು ಮೊದಲು ಉಪ್ಪು ಹಾಕಿಲ್ಲ, ಇವಾಗಲೇ ಉಪ್ಪು ಸೇರಿಸ್ತಾ ಇರೋದು. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಡೋಣ. ನಾನು ನೀರು ಹಾಕಿರೋ ಅಳತೆಗೆ ಉಪ್ಪಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿದ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ತಿನ್ನೋದಕ್ಕೆ. ಉಪ್ಪಿಟ್ಟನ್ನ ಒಂದೇ ಥರ ಮಾಡಿದ್ರೆ ಬೋರಿಂಗ್ ಅನಿಸುತ್ತೆ ತಿನ್ನೋದಕ್ಕೆ. ನಾವು ಮಾಡಿದಾಗೆಲ್ಲ ಸ್ವಲ್ಪ ಬೇರೆ ಥರ ಮಾಡಿದ್ರೆ ತಿನ್ನೋದಕ್ಕೂ ಖುಷಿ ಅನಿಸುತ್ತೆ. ಡಿಫ್ರೆಂಟ್ ಟೇಸ್ಟ್ ಕೂಡ ನಾಲ್ಗೆಗೆ ಇಷ್ಟ ಆಗುತ್ತೆ. ನನ್ನ ವ್ಯೂವರ್ಸ್ ಒಬ್ಬರು ಕೇಳಿದರು, ನೀವು ಯಾವ ರೀತಿ ಉಪ್ಪಿಟ್ಟು ಮಾಡ್ತೀರಾ, ಮಾಡಿ ತೋರಿಸಿ ಅಂತ. ಅವರಿಗೋಸ್ಕರ ಈ ಉಪ್ಪಿಟ್ಟು ನಾನು ಮಾಡಿದ್ದೀನಿ. ನೀವು ಕೂಡ ಯಾವ್ದಾದ್ರು ರೆಸಿಪಿ ಮಾಡಬೇಕು ಅನ್ನೋದಿದ್ದರೆ ಕಮೆಂಟ್ ಮೂಲಕ ಹೇಳಿ. ನಾನು ಆ ರೆಸಿಪಿನ ನೆಕ್ಸ್ಟ್ ವೀಡಿಯೋಗಳಲ್ಲಿ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಈ ರೀತಿಯಾಗಿ ಉಪ್ಪಿಟ್ಟನ್ನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ನನಗಂತೂ ತುಂಬ ಇಷ್ಟ ಈ ರೀತಿ ಉಪ್ಪಿಟ್ಟು ಮಾಡಿದ್ರೆ. ಹೋಟೆಲಲ್ಲಿ ಯಾವ ರೀತಿ ಇರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ಟೇಸ್ಟಾಗಿರುತ್ತೆ. ಈ ರೀತಿ ನೀವು ಮಾಡಿಕೊಟ್ರೆ ಯಾರೂ ಉಪ್ಪಿಟ್ಟನ್ನ ಇಷ್ಟ ಇಲ್ಲ, ನನಗೆ ಬೇಡ ಅಂತ ಹೇಳೋದೇ ಇಲ್ಲ. ಅಷ್ಟು ಟೇಸ್ಟಾಗಿರುತ್ತೆ. ತರಕಾರಿನೂ ಏನು ಜಾಸ್ತಿ ಅಲ್ಲಿ ತುಂಬಿ ಹಾಕಿಲ್ಲ, ತರಕಾರಿನೂ ಕಾಣಿಸಲ್ಲ. ಅಷ್ಟು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ, ಅಷ್ಟು ಟೇಸ್ಟಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿದ್ರೆ ನಿಮಗೇ ಗೊತ್ತಾಗುತ್ತೆ ಹೇಗಿರುತ್ತೆ ಟೇಸ್ಟ್ ಅಂತ. ಲಾಸ್ಟ್ಗೆ ಕೊತ್ತಂಬರಿನ ಸ್ವಲ್ಪ ಮೇಲೆ ಉದುರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಬಿಟ್ಟರೆ ಸಾಕು. 2 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ತುಂಬ ಸಾಫ್ಟಾಗಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿದೆ. ತಳನೂ ಕೂಡ ಹತ್ತಿಲ್ಲ ನೋಡಿ. ಎಣ್ಣೆನೂ ಪರ್ಫೆಕ್ಟಾಗಿದೆ, ಎಣ್ಣೆ ಥರನೂ ಇಲ್ಲ.
ಹುಡಿ ಗಟ್ಟಿ ಗಟ್ಟಿಯಾಗಿಲ್ಲ, ಮೆತ್ತನೂ ಇಲ್ಲ, ಪರ್ಫೆಕ್ಟಾಗಿ ಹದವಾಗಿದೆ. ಈ ರೀತಿ ಉಪ್ಪಿಟ್ಟನ್ನ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ, ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿ ನೋಡಿದ್ರೆ ತಾನೇ ಟೇಸ್ಟ್ ಗೊತ್ತಾಗೋದು. ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಹೊಸ ರುಚಿಗಳೊಂದಿಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.